ಕಲ್ಯಾಣಿ ಹೇಳ್ತಿರೋದು ನಿಜನೇ ದಮಯಂತಿ. ನಾಳೆ ಯಾರ ಮನಸ್ಸು ಬದಲಾಗುತ್ತೋ ದೇವರು ಶೌರ್ಯನ ಸಹಾಯಕ್ಕೆ ಯಾರನ್ನು ಕಳಿಸ್ತಾನೋ ಏನೋ ಗೊತ್ತಿಲ್ಲ. ಅಮ್ಮ ಮಗಳು ಇಬ್ರು ಕತೆಗಳನ್ನ ಚೆನ್ನಾಗೇ ಹೇಳ್ತೀರಾ. ಶೌರ್ಯ ಸೋತ್ ಹೋದ್ರೆ ನಮಗೇನು ಅನ್ನೋ ಹಾಗಿದೆ ನೀವಾಡೋ ಮಾತುಗಳು. ಶೌರ್ಯ ಸೋತ್ ಹೋದ್ರೆ ನಷ್ಟ ಯಾರಿಗೆ ದಮಯಂತಿ? ಒಂದ್ ವೇಳೆ ಶೌರ್ಯ ಸೋತೋದ್ರೆ ಕಲ್ಯಾಣಿ ಶೌರ್ಯನಿಂದ ದೂರ ಆಗ್ತಾಳೆ. ಆಗ ಸಂಪದ ಈ ಮನೆಗೆ ಮತ್ತೆ ಎಂಟ್ರಿ ತಗೋತಾಳೆ, ನೆನ್ಪಿಟ್ಕೋ. ಬಾಣ್ಲಿಯಿಂದ ಬೆಂಕಿಗೆ ಬಿದ್ರು ಅನ್ನೋ ಹಾಗೆ ಈಗ ಇರೋದ್ ಸಾಲ್ದು ಅಂತ ಆ ಸಂಪದ ನನ್ ಸೊಸೆಯಾಗಿ ಮನೆಗ್ ಬಂದ್ರೆ ನನ್ ಮರ್ಯಾದೆ ಕತೆ ಏನು? ನನ್ನ ಆಸೆ ಆ ಸಂಪದ ಬರಬಾರ್ದು ಅನ್ನೋದೇ. ಆದ್ರೆ ನನ್ ಮಗ ಗೆಲ್ಲೋ ಅವಕಾಶ ಅವನ್ ಕೈ ತಪ್ಪ ಹೋಯ್ತು. ಶೌರ್ಯ ಕಲ್ಯಾಣಿ ಬೇರೆ ಆಗದೆ ಬೇರೆ ದಾರಿನೇ ಇಲ್ಲ. ಕಲ್ಯಾಣಿನ ಶೌರ್ಯನ ಯಾರೂ ದೂರ ಮಾಡೋಕ್ಕಾಗಲ್ಲ. ಶೌರ್ಯ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾನೆ. ಏನು ಅಷ್ಟು ನಂಬಿಕೆ? ಯಾವ ತಪ್ಪೋ ಮಾಡಿಲ್ಲ ಅನ್ನೋ ನಂಬಿಕೆ, ಯಾರಿಗೂ ಮೋಸ ಮಾಡಿಲ್ಲ ಅನ್ನೋ ನಂಬಿಕೆ. ಎಷ್ಟೇ ಅನ್ಯಾಯ ಆಗ್ತಿದ್ರು ಕೊನೆಯಲ್ಲಿ ನ್ಯಾಯನೇ ಗೆಲ್ಲುತ್ತೆ ಅನ್ನೋ ನಂಬಿಕೆ. ನನಗೂ ನಂಬಿಕೆ ಇದೆಯಮ್ಮ. ನಮ್ಮ ನಂಬಿಕೆಗೆ ಆ ದೈವ ಬಲ ಕೂಡ ಜೊತೆಯಾಗಬೇಕು ಅಂತ ನಾನು ನಿಮ್ಮ ತಾತ ಸೇರಿ 3 ದಿನಗಳವರೆಗೂ ಶೌರ್ಯಂಗೋಸ್ಕರ ಪೂಜೆ ಮಾಡ್ತೀವಿ. ಹೌದಮ್ಮ, ಇಬ್ರು ಸೇರಿನೇ ನಿರ್ಧಾರ ತಗೊಂಡಿದ್ದೀವಿ. ನಮಗೆ ಒಳ್ಳೇದೇ ಆಗುತ್ತೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ರೀ. ಅಷ್ಟು ದೇವತೆಗಳು ಕೇಳಿ ತಥಾಸ್ತು ಅಂತಾರೆ. ಇನ್ನು ಯೋಚನೆ ಮಾಡಿದ್ದು ಜಗಳ ಮಾಡಿದ್ದು ಸಾಕು. ಪಾಪ ಕಲ್ಯಾಣಿ ಪ್ರೀತಿಯಿಂದ ಮಾಡಿರೋ ಬಿರಿಯಾನಿ ಬಿಸಿ ಆರು ಹೋಗುತ್ತೆ. ಬನ್ನಿ ಕೂತ್ಕೊಳ್ಳಿ ಎಲ್ರು. ಕೂತ್ಕೋ ದಮಯಂತಿ. ಬಾ ದಮಯಂತಿ. ಅಮ್ಮ ಬಾ ಕೂತ್ಕೋ. ನಡಿ ಕೂತ್ಕೊಳ್ಳಮ್ಮ, ಕೂತ್ಕೋ. ನೀವೆಲ್ಲ ಕೂತ್ಕೊಳ್ಳಿಮ್ಮ, ನಾನೇ ಬಡಿಸ್ತೀನಿ. ಬನ್ನಿ ಅಮ್ಮ, ನಾನ್ ಕೂಡ ಬರ್ತೀನಿ. ಕೈಗೆ ನೀರು ಹಾಕು. ಅನುಪಮ ಅಮ್ಮ ಹೊರಗಡೆ ಹೋಗಿ ಬಂದಿದ್ದಾರೆ. ದೇವಸ್ಥಾನಕ್ಕೆ ಅಂದ್ರು. ನಿಜವಾಗ್ಲೂ ದೇವಸ್ಥಾನಕ್ಕೆನಾ? ಏನ್ ಪಲ್ಲವಿ ಹಾಗೆ ನೋಡ್ತಿದೀಯ ನೀನು? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದ್ರಿ. ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಬಂದ್ರಮ್ಮ? ನೀನ್ ಅಂದ್ಕೊಂಡಿರೋ ದೇವಸ್ಥಾನಕ್ಕಂತೂ ಅಲ್ಲ, ಅದು ನನಗೆ ದೇವಸ್ಥಾನನೇ. ಅಲ್ಲಿಗೆ ಹೋಗಿ ಬರ್ತಾ ಇದ್ದೀನಿ. ನಡಿ ಪಲ್ಲವಿ. ದೇವಸ್ಥಾನ ಅಂದ್ರೆ ಒಂದೇ ಅಲ್ವಾ? ನಾನು ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅಂದ್ರೆ ಇನ್ಯಾವ ದೇವಸ್ಥಾನ ಇದೆ? ನಾಳೆ ಬಗ್ಗೆನೇ ಯೋಚನೆ ಮಾಡಿಕೊಂಡು ಈ ಕ್ಷಣದ ಸಂತೋಷನ ಬಿಟ್ಬಿಡ್ಬಾರ್ದು. ಸಮಾಧಾನವಾಗಿ ಊಟ ಮಾಡು ದಮಯಂತಿ. ಏನಾಗಬೇಕೋ ಅದಾಗೇ ಆಗುತ್ತೆ. ಸಿದ್ದು, ನಾಳೆ ನಮ್ಮ ಹಣೆ ಬರಹ ಬದಲಾಗುತ್ತೆ ಅಂತೀಯಾ? ಬದಲಾಗೆ ತೀರುತ್ತಮ್ಮ.
ಪಲ್ಲವಿ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಪಲ್ಲವಿ ಹೇಳು, ಹೇಗಿದೆ ಅಲ್ಲಿ ಪರಿಸ್ಥಿತಿ? ಅಮ್ಮ, ನೀನ್ ಮೊದಲು ಫೋನ್ ಸಂಪದ ಕೊಡು. ನೋಡ್ದ್ಯಾ, ಮೊದ್ಲು ಬಂದಿದ್ ಕಿವಿಗಿಂತ ಹಿಂದೆ ಬಂದ್ ಕೊಂಬೆ ಹೆಚ್ಚು ಅಂತಾರೆ. ತಗೋ ಪಲ್ಲವಿ, ನಿನ್ ಹತ್ರ ಮಾತಾಡ್ಬೇಕಂತೆ. ಹಲೋ, ಹೇಳಿ ಚಿಕ್ಕಮ್ಮ. ಏನ್ ಸಂಪದ, ಇವ್ರ ಪರಿಸ್ಥಿತಿ ನನ್ಗೇನು ಅರ್ಥ ಆಗ್ತಿಲ್ಲ. ಏನಾಯ್ತು? ಇವ್ರ ಪರವ ಕೇಸ್ ವಾದಿಸೋ ದಿಕ್ಕಿಲ್ಲ ಅಂತಂದ್ರು. ಇವ್ರನ್ನ ನೋಡಿದ್ರೆ ಬಿರಿಯಾನಿ ಮಾಡ್ಕೊಂಡ್ ಬೇರೆ ತಿಂದ್ರು. ಅದನ್ ಸಂತೋಷ ಅನ್ಕೋಬೇಕೋ ನೋವು ಅನ್ಕೋಬೇಕೋ ನನ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಏನ್ ನೀನ್ ಹೇಳ್ತಾ ಇರೋದು? ನಾಳೆ ಕೇಸ್ ಏನಾಗುತ್ತೋ ಅನ್ನೋ ಭಯ ಇಲ್ದೆ ಬಿರಿಯಾನಿ ತಿಂದ್ರು ಅಂತ ಹೇಳ್ತಿದ್ಯಲ್ಲ. ಅದು ನನಗೆ ಅರ್ಥ ಆಗದೆ ಇರೋದಕ್ಕೆ ಅಲ್ವಾ ನಿಮಗೆ ಕಾಲ್ ಮಾಡಿದ್ದು. ಅವ್ರ ಸಂತೋಷಕ್ಕೆ ಇದೇ ಕೊನೆ ದಿನ ಅಂತ ಚೆನ್ನಾಗಿ ಅರ್ಥ ಆಗಿರ್ಬೇಕು ಚಿಕ್ಕಮ್ಮ. ಅದಕ್ಕೆ ಕೊನೆ ದಿನನ ಹಾಗೆ ಬಿರಿಯಾನಿ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿರ್ಬೇಕು. ನಾವಿನ್ ಗೆಲ್ಲೋದು ಕಾಯಮ್ಮಕ್ಕ. ಇನ್ನು ನಾಳೆಯಿಂದ ಅವ್ರಿಗೆ ಅಳು ಬಿಟ್ರೆ ಸಂತೋಷ ಅನ್ನೋದೇ ಇರಲ್ಲ. ನನಗ್ ಬೇಕಾಗಿರೋದು ಕೂಡ ಅದೇ ಅಲ್ವೇನೋ ಸಿದ್ದು. ನಿನಗಷ್ಟು ನೋವು ಕಷ್ಟ ಕೊಟ್ಟಿರೋರು ಸಂತೋಷವಾಗಿರೋದಕ್ಕೆ ಹಕ್ಕಿಲ್ಲ. ಇವತ್ತವ್ರು ನಗ್ತಿದ್ದಾರೆ ಅಂತ ನೀವ್ ಅಳ್ಬೇಕಾಗಿರೋ ಅಗತ್ಯ ಇಲ್ಲ. ನಾಳೆಯಿಂದ ಅವರೆಲ್ಲ ಅಳ್ತಾ ಇದ್ರೆ ನೋಡಿ ನೀವು ನಗ್ಬೋದು. ಅದೇ ನನಗೂ ಬೇಕಾಗಿರೋದು. ಇವ್ರು ಹೀಗೆ ಇನ್ನೂ ನೋವು ಪಡ್ತಿದ್ರೆ ನಾನು ನೋಡ್ಬೇಕು. ಮುಖ್ಯವಾಗಿ ಆ ಶೌರ್ಯ, ಕಲ್ಯಾಣಿ. ಅಲ್ಲೇನೋ ಶಬ್ದ ಬಂತು. ಇನ್ನೇನಾಗುತ್ತೆ, ಕೈಯಲ್ಲಿ ಇದ್ದಿದ್ ಫೋನ್ ಕೆಳಗಡೆ ಬಿದ್ದು ಒಡೆದೋಗಿರುತ್ತೆ. ಉಂಡ ಮನೆಗೆ ದ್ರೋಹ ಮಾಡ್ತಿದ್ಯಾ? ಏನೇ ನನ್ನ ಮೊಮ್ಮಗಳ ಅಳು ನೋಡ್ಬೇಕು ಅನ್ಕೋತಿದ್ಯಾ ನೀನು? ಕಲ್ಯಾಣಿ ಕಣ್ಣು ಒದ್ದೆ ಆದ್ರೆ ಅವಳ ಕಣ್ಣೀರಿಗೆ ಕಾರಣವಾದವರು ಸರ್ವನಾಶ ಆಗೋಗ್ತಾರೆ ಹೊರತು ಕಲ್ಯಾಣಿಗೇನೂ ಆಗಲ್ಲ. ಇನ್ನು ನನ್ನ ಮೊಮ್ಮಗ ಅಂತೀಯ? ಪ್ರಾಮಾಣಿಕತೆಗೆ ಕನ್ನಡಿ ಅವನು. ಅವನ ಪ್ರಾಮಾಣಿಕತೆನೇ ಅವನ್ನ ಕಾಪಾಡುತ್ತೆ. ನೀತಿ ಪ್ರಾಮಾಣಿಕತೆ ಅನ್ನೋದು ಜಾರ್ ಬಂಡಿ ಹಾಗೆ. ಏಳ್ತಾ ಬೀಳ್ತಾ ಮೇಲ್ ಹತ್ತಬೇಕು. ಒಂದು ಸಾರಿ ಹತ್ತದ ಮೇಲೆ ಬೀಳೋದು ಇರೋದಿಲ್ಲ. ಭ್ರಷ್ಟಾಚಾರ, ಅಕ್ರಮಗಳು ಮುರಿದು ಹೋಗೋ ಕೊಂಬೆ ಹಾಗೆ. ಒಂದು ಸಾರಿ ಮುರಿದು ಹೋದ್ರೆ ಚಿತಿಯಲ್ಲಿ ಕಟ್ಟಿಗೆ ಹಾಗೆ ಸುಟ್ಟು ಹೋಗೋದೆ. ಮುರಿದು ಹೋಗೋ ಕೊಂಬೆ ಮೇಲೆ ಕೂತ್ಕೊಂಡು ವಿಜಯ ನಮ್ಮದೇ ಅಂತ ನಗ್ತಾ ಹೇಳ್ತಿರೋ ಅವಳಿಗೆ ಹೇಳು, ಕೋರ್ಟಲ್ಲಿ ನನ್ನ ಮೊಮ್ಮಗಳು ಗೆಲುವನ್ನ ಯಾರು ತಡೆಯಕ್ಕಾಗಲ್ಲ ಅಂತ. ಸಂಪದ, ಕೇಳಿಸ್ಕೊಂಡೆ ಚಿಕ್ಕಮ್ಮ. ಪಾಪ ಶಿವ ಪಾರ್ವತಿಯವ್ರಿಗೆ ಗೊತ್ತಾಗ್ಲಿಲ್ಲ. ನಾವು ಗೆದ್ವಿ ಅಂತ ಗೊತ್ತಾದ ಮರುಕ್ಷಣನೇ ಮೊದ್ಲು ಎದೆನೋ ಬಂದು ಹೋಗೋದು ಅವರೇ ತಾನೆ. ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ನಾಳೆವರೆಗೂ ವೇಟ್ ಮಾಡಿ. ಅವ್ರ ಹಣೆ ಬರಹಗಳು ಹೇಗ್ ಬದಲಾಗುತ್ತೋ ನೋಡಬಹುದು ನೀವೇ. ಮುದುಕಿ ಪಾಪ ತುಂಬಾ ಆವೇಶದಲ್ಲಿದ್ದಾಳೆ. ಆವೇಶ ಅಲ್ಲ ಸಿದ್ದು, ತುಂಬಾ ಕೊಬ್ಬಿದೆ.
ನನ್ ಮಗಳಿಗೆ ಹೊಡೆದು ಅಷ್ಟು ಗಟ್ಟಿಯಾಗಿ ಮಾತಾಡಿದ್ಲು ಅಂದ್ರೆ ಅವಳಿಗೆ ಎಷ್ಟು ಕೊಬ್ಬಿರ್ಬೇಕು. ಕೋರ್ಟ್ನ ಪರಿಸ್ಥಿತಿ ತಿಳಿದೇನೆ ಮುದುಕಿ ಹಾಗೆ ಮಾತಾಡ್ತಿದ್ದಾಳಷ್ಟೇ. ಅತ್ತೆ, ನಮ್ ಲಾಯರ್ ಕ್ರಿಮಿನಲ್ ಲಾಯರ್. ಅವ್ರ ಪರವಾಗಿ ಲಾಯರೇ ಇಲ್ಲ, ಇನ್ನವ್ರು ಗೆಲ್ಲೋದಲ್ಲಿ. ಆ ಶೌರ್ಯ ಏನೋ ವೀರಾದಿ ವೀರ ಅನ್ನೋ ಹಾಗೆ ಮಾತಾಡ್ತಿದ್ದಾಳಲ್ವಾ. ಆ ಶೌರ್ಯನ ರಚ್ಚಿಗೆಬ್ಸಿ ಅವನ ಹತ್ರ ಒಂದು ಚಿಕ್ಕ ತಪ್ಪು ಮಾಡಿಸಿದ್ರೆ ಸಾಕು, ಆ ತಪ್ಪೆ ನಮ್ಗೆ ಆಯುಧ ಆಗುತ್ತೆ. ಎಸ್, ಅವನ ಆವೇಶ ಯಾವಾಗ್ಲೂ ಅವನ ಹತ್ರ ತಪ್ಪು ಮಾಡಿಸ್ತಾ ಇರತ್ತೆ. ಅದಕ್ಕೆ ಶೌರ್ಯನ ಆವೇಶನ್ ಕೂಡ ಉಪಯೋಗಿಸ್ಕೊಳ್ಳೋಣ. ನನ್ನ ಬೇಡ ಅಂದ್ಮೇಲೆ ನಿನ್ನ ಕಡೆ ಯಾರು ಬಂದು ವಾದ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಇರೋ ಆಧಾರ ಹೇಗೋ ಅವ್ರು ಕೊಟ್ಬಿಟ್ಟಿದ್ದೀನಿ. ಇನ್ನು ನೀನ್ ಯಾವ ಆಧಾರ ತಂದ್ರು ವಾದಿಸೋಕೆ ನಿನ್ನ ಕಡೆ ಯಾವ ಲಾಯರು ಇರಲ್ಲ. ಈಗ್ಲೂ ಕೂಡ ನಿನಗೆ ಬಂಪರ್ ಆಫರ್ ಕೊಡ್ತಿದ್ದೀನಿ ಶೌರ್ಯ. ಆ ಕಲ್ಯಾಣಿನ ಬಿಟ್ಬಿಡು. ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ನಿನ್ ಜಾಬ್ ನಿನಗ್ ಬರೋ ಹಾಗೆ ಮಾಡಿ, ನಿನಗ್ ಯಾವ ಕಷ್ಟ ಬರ್ದಿರೋ ಹಾಗೆ ನೋಡ್ಕೋತೀನಿ. ಆಫೀಸರ್, ಯಾಕೆ ಆಫೀಸರ್ ಹಾಗೆ ನೋಡ್ತಿದ್ದೀರಾ? ಇನ್ ಸ್ವಲ್ಪ ಹೊತ್ತಲ್ಲಿ ಹೊಸಲ್ ದಾಟಿ ಕೋರ್ಟ್ ಮೆಟ್ಲು ಹತ್ತಾ ಇದ್ದೀನಿ. ಅಲ್ಲಿ ಏನ್ ನಡೆಯುತ್ತೋ, ಯಾರಿಗ್ ನ್ಯಾಯ ಸಿಕ್ಕಿ ಯಾರಿಗ ಅನ್ಯಾಯ ಆಗುತ್ತೆ ಅಂತ ಗೊತ್ತಿಲ್ಲ. ಗೆಲ್ತೀವಿ ಅನ್ನೋ ನಂಬಿಕೆ ಬಿಟ್ರೆ ಗೆಲ್ಲೋ ದಾರಿಗಳೆಲ್ಲ ಮುಚ್ಚಿ ಹೋಗಿವೆ. ಹಾಗನ್ಬೇಡಿ ಆಫೀಸರ್, ಎಲ್ಲಾ ಬಾಗ್ಲು ಮುಚ್ಚಿ ಹೋಗಿದ್ರು ಯಾವುದೋ ಒಂದು ಬಾಗ್ಲಾದ್ರೂ ತೆಗ್ದೇ ಇರುತ್ತೆ. ಕಷ್ಟ ಇದ್ದಾಗ ಹೆದರ್ಕೊಂಡಿದ್ದಾಗ ಅದ್ ನಮ್ಗೆ ಕಾಣಿಸೋದಿಲ್ಲ ಅಷ್ಟೇ. ಏನ್ ಕಲ್ಯಾಣಿ, ನಿನಗಷ್ಟು ನಂಬಿಕೆನಾ? ನನ್ನ ನಂಬಿಕೆ ನೀವು, ನಿಮ್ಮ ನಿಯತ್ತು ಆಫೀಸರ್. ನಮ್ಮನ್ನ ಸೋಲಿಸ್ಬೇಕು ಅಂತ, ನಿನ್ನ ನನ್ನಿಂದ ದೂರ ಮಾಡಬೇಕು ಅಂತ ಆ ಸಂಪದ ಎಷ್ಟು ಟ್ರೈ ಮಾಡ್ತಿದ್ದಾಳೆ ಅಂತ ನೀನೇ ನೋಡಿದ್ಯಲ್ಲ. ಸತ್ಯನ ಗೆಲ್ಬೇಕು ಅಂತ ಸುಳ್ಳು ಯುಗ ಯುಗಗಳಿಂದಾನೇ ಪ್ರಯತ್ನ ಮಾಡ್ತಾ ಇದೆ. ಹಾಗಿದ್ರೂ ಸೋಲ್ತಾ ಇದೆ. ನಾವು ಗೆಲ್ತೀವಿ ಆಫೀಸರ್, ನೀವೇನು ಯೋಚನೆ ಮಾಡಬೇಡಿ. ಒಂದ್ ವೇಳೆ ಗೆಲ್ಲಿಲ್ಲ ಅಂದ್ರೆ ನೀನ್ ನನ್ನಿಂದ ದೂರ ಆಗಲ್ಲ ತಾನೆ? ನಿಮ್ಮಲ್ಲಿ ನಾನು ಅರ್ಧ, ನಿಮ್ ಜೊತೆ ಯಾವತ್ತೂ ನಿಲ್ತೀನಿ. ಹೀಗಿದ್ಮೇಲೆ ಹೇಗ್ ದೂರ ಆಗ್ತೀನಿ? ಯಾರ್ ನನ್ನ ದೂರ ಮಾಡ್ತಾರೆ? ನನ್ನ ನಿಮ್ಮಿಂದ ದೂರ ಮಾಡುತ್ತೆ ಅಂದ್ರೆ ಅದು ಆ ಸಾವು ಮಾತ್ರ. ಏ ಕಲ್ಯಾಣಿ, ಛೆ, ಅಂತ ಮಾತೆಲ್ಲ ಆಡ್ಬೇಡ. ಮತ್ತೆ ನೀವು ಚಿಂತೆ ಮಾಡಬೇಡಿ. ಕೋರ್ಟಲ್ಲಿ ನಮ್ಮ ಪರವಾಗಿ ವಾದ ಮಾಡೋದಕ್ಕೆ ಲಾಯರ್ ಇಲ್ಲದೆ ಇರುವಾಗ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ವಲ್ಲ ಕಲ್ಯಾಣಿ? ಒಳ್ಳೆಯವರಿಗೋಸ್ಕರ ಆ ದೇವ್ರು ಎಷ್ಟು ಅವತಾರದಲ್ಲಿ ಬಂದಿದ್ದಾನೆ. ನಿಮ್ಗೋಸ್ಕರ ಕೂಡ ಅವನು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ. ನಿನಗೆ ಹೇಗ್ ಧೈರ್ಯ ಹೇಳಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನೇ ನನಗ್ ಧೈರ್ಯ ಹೇಳ್ತಿದ್ಯಾ? ನಾನ್ ಭಯ ಪಟ್ಟಿದ್ರೆ ಅಲ್ವಾ ಆಫೀಸರ್ ನೀವು ಧೈರ್ಯ ಹೇಳೋದಕ್ಕೆ? ನಾವು ಗೆಲ್ತೀವಿ, ನೀವು ಬನ್ನಿ. ಯುದ್ಧಕ್ಕೆ ಹೊರಡ್ತಿರೋ ಗಂಡನಿಗೆ
ವೀರ ತಿಲಕ ಇಡೋ ಹೆಂಡತಿ ತರ ಕಾಣ್ತಿದ್ಯಾ ಕಲ್ಯಾಣಿ? ಅಮ್ಮ, ನನ್ ಮಗನ್ಗೋಸ್ಕರ ನೀನ್ ಮಾಡ್ತಾ ಇರೋ ಪೂಜೆ ಫಲ ಕೊಡ್ಬೇಕು. ನನ್ ಮಗ ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು. ಮನುಷ್ಯನ್ಗೆ ಮನುಷ್ಯ ಅನ್ಯಾಯ ಮಾಡ್ತಾನೇನೋ, ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ. ಅದಕ್ಕೆ ಅವನನ್ನೇ ನಂಬ್ಕೊಂಡು ನಾನು ಪೂಜೆ ಕೂತಿದ್ದೀನಿ. ನಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಶೌರ್ಯನ ಗೆಲ್ಲಿಸ್ತೇ ಇರುತ್ತಮ್ಮ. ಅಲ್ಲಿ ಪ್ರೀತಿ ಗೆಲ್ಲಲ್ಲಮ್ಮ, ಸಾಕ್ಷಿ ಗೆಲ್ಲೋದು. ಇರೋ ಸಾಕ್ಷಿನ ತಗೊಂಡು ಹೋಗಿ ಅವ್ರ ಕೈಯಲ್ಲಿ ಇಟ್ಟು ಬಂದ್ರು. ನೋಡ್ಬೇಕು ಈಗೇನಾಗತ್ತೆ ಅಂತ. ನೀನ್ ಅನ್ಕೊಂಡಿದ್ ಬಿಟ್ಟು ಎಲ್ಲ ನಡೆಯುತ್ತೆ ದಮಯಂತಿ. ದಮಯಂತಿ ಮೇಲ್ಗಡೆ ಹಾಗೆ ಮಾತಾಡಿದ್ರು ಮನ್ಸಲ್ಲಿ ತನ್ನ ಮಗ ಗೆಲ್ಬೇಕು ಅಂತಾನೆ ಅಲ್ವಾ ಕೇಳ್ಕೊತಾಳೆ. ಅವಳು ಅನ್ಕೊಂಡಿದ್ದು ನಡೀದೇನೆ ಹೇಗಿರುತ್ತೆ ಶಿವರಾಮ್? ಹಾಗ ಅನ್ಕೊಂಡ್ರೆ ಆಗುತ್ತೆ ಅತ್ತೆಮ್ಮ, ಇನ್ನೊಂಥರ ಅನ್ಕೊಂಡ್ರೆ ಮಾತ್ರ ಆಗಲ್ಲ ಅಂತಿದ್ದೀನಿ. ಆ ಕೋಪ ಸಾಕು. ದೇವ್ರ ಮುಂದೆ ಆದ್ರೂ ನೆಮ್ಮದಿಯಾಗಿರು. ಎಲ್ಲ ಒಳ್ಳೇದೇ ಆಗ್ಬೇಕು ಅಂತ ಕೇಳ್ಕೊಂಡು ಆ ದೇವ್ರನ್ನ ಪ್ರಾರ್ಥಿಸಿ ಹೊರಡು. ಶೌರ್ಯ ಕಲ್ಯಾಣಿ ಶೌರ್ಯ, ವಿಜಯ ನಿಮ್ಮದೇ. ಮನ್ಸಲ್ಲಿ ಬೇರೆ ಆಲೋಚನೆ ಇಲ್ದೇನೆ ಧೈರ್ಯವಾಗಿ ಹೋಗ್ಬಾ. ಸರಿ ಅಜ್ಜಿ. ಕಲ್ಯಾಣಿ, ನೀನ್ ಜೊತೆಲಿರ್ಬೇಕಾದ್ರೆ ಶೌರ್ಯ ಯಾವತ್ತೂ ಸೋಲಲ್ಲ. ಆ ನಂಬಿಕೆ ನನಗಿದೆ. ಏನೋ ನಮ್ಮೇಲಿಲ್ದೇ ಇರೋದು ಅವಳ ಮೇಲೆ ಅಷ್ಟು ನಂಬಿಕೆ. ಗಂಡನಿಗೆ ಕಷ್ಟ ಬಂದ್ರೆ ಭಯ ಪಡ್ದೇನೆ ಬಾಣನ ಕೈಗೆತ್ಕೊಂಡು ಸತ್ಯಭಾಮ ಅಂತವಳು ಕಲ್ಯಾಣಿ. ಗಂಡನ ಕಷ್ಟನ ಅರ್ಥ ಮಾಡ್ಕೊಂಡಿರೋ ಹೆಂಡತಿ ಪಕ್ಕದಲ್ಲಿರುವಾಗ ಯಾವ ಗಂಡನೂ ಸೋಲೋದಿಲ್ಲ. ಕಲ್ಯಾಣಿ ಇರ್ಬೇಕಾದ್ರೆ ನನ್ನ ಮೊಮ್ಮಗ ಸೋಲೋದಿಲ್ಲ. ಕೋರ್ಟಿಗೆ ಟೈಮ್ ಆಗ್ತಿದೆ, ನಾವು ಬರ್ತೀವಮ್ಮ. ಒಳ್ಳೇದು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಸರಿ ಅಜ್ಜಿ.
ತಡಿಯೋಣ ಅನ್ಕೊಂಡ್ರು ತಡಿಯೋಕೆ ಆಗ್ಲಿಲ್ಲ ಅತ್ತೆ. ಏನ್ ಪರವಾಗಿಲ್ಲ, ಬೆಕ್ಕು ಸೀನಿದ್ರೆ ಅಪಶಕನ ಇಲ್ಲ. ಬೆಕ್ಕು ಯಾರು ಅತ್ತೆ? ಸೀಂದೋರೆ. ನೀವು ಹೊರಡಿ. ಸರಿ ಅತ್ತಮ್ಮ. ಬರ್ದಿರೋ ಸೀನಿದ್ರೆ ಹೊರಟಿರೋರು ಹೋಗಲ್ಲ ಅನ್ಕೊಂಡ್ಯಾ? ಇಲ್ಲ ಅತ್ತೆ, ನಿಜವಾಗ್ಲೂ ಸೀನ್ ಬಂತು. ಅದು ನಿಜನೋ ಇಲ್ವೋ ಅಂತ ನನಗೆ ಗೊತ್ತು ಬಿಡು. ಈ ಕ್ಷಣದಿಂದ ನೀನಿಲ್ಲೇ ಇರಬೇಕು. ನನ್ನ ಪಕ್ಕದಲ್ಲೇ ಇದ್ದು ಪೂಜೆಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾ ಇರಬೇಕು. ಪುರೋಹಿತರು ಬರ್ತಿದ್ದಾರೆ, ಹೋಗಿ ಪ್ರಸಾದ ಮಾಡು. ನಾನಾ? ನೀನೇ. ನೀನ್ ಮಾಡಿರೋ ಕೆಲ್ಸಕ್ಕೆ ಇದೇ ತಕ್ಕ ಶಿಕ್ಷೆ. ಹೋಗೋ.